ಏನು ರಾಘವೇಂದ್ರ ಸ್ವಾಮಿಗಳವರ ಮಠದ, ಅದೇ ರೀತಿಯಾಗಿ ಉತ್ತರಾದಿ ಮಠದ ಬಹುದೀರ್ಘ ಕಾಲದ ಒಂದು ವ್ಯವಹಾರ ನಿಮಿತ್ತವಾದಂತಹ ಭಿನ್ನಾಭಿಪ್ರಾಯಗಳು ಅಂತ ಇದ್ದಂತೆ ಇತ್ತು. ಈಗಾಗಲೇ ನಮ್ಮ ಮಾಹುಲಿ ಆಚಾರ್ಯರು ಹೇಳಿದಂತೆ ಇದ್ದಂತೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳಿಗೂ ಕೂಡ ಇಂದಿಗೆ ಸಂಪೂರ್ಣವಾಗಿ ಇತಿಶ್ರೀಯನ್ನ ಹಾಡಿದ್ದೇವೆ. ಇನ್ನು ಮುಂದೆ ನಮ್ಮ ಸನಾತನ ಹಿಂದೂ ಸಮಾಜದ ಸಂಘಟನೆ, ಅದೇ ರೀತಿಯಾಗಿ ಬ್ರಾಹ್ಮಣರ ಸಂಘಟನೆ, ಜೊತೆಯಲ್ಲಿ ಮಾಧ್ವರ ಸಂಘಟನೆಯೇ ನಮ್ಮ ಮಂತ್ರವಾಗಿ ಪ್ರತಿ ಹೆಜ್ಜೆಯೂ ಇಡಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ನಮ್ಮ ಸನಾತನ ಧರ್ಮ ಒಂದು ಅಳಿವಿನ ಅಂಚಿನಲ್ಲಿ ಇದ್ದು, ಈ ಧರ್ಮವನ್ನು ಯಾವ ರೀತಿಯಾಗಿ ಆದರೂ ನಾವು ನಾಶ ಮಾಡಬೇಕು ಅನ್ನುವಂತಹ ಒಂದು ಧರ್ಮ ವಿದ್ರೋಹಕ ಶಕ್ತಿಗಳಿಗೆ ನಾವೆಲ್ಲರೂ ಕೂಡ ಒಂದರ್ಥದಲ್ಲಿ ಭಯಭೀತರಾಗಿ ಧರ್ಮದ ರಕ್ಷಣೆಗೋಸ್ಕರವಾಗಿ, ಸಮಾಜದ ಒಂದು ಶ್ರೇಯಸ್ಸಿಗೋಸ್ಕರವಾಗಿ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಅಥವಾ ಮನಸ್ತಾಪಗಳನ್ನು ಅಥವಾ ಯಾವುದೇ ಒಂದು ವಿಚಾರಗಳನ್ನೆಲ್ಲವನ್ನು ಬದಿಗೊತ್ತಿ ಇವತ್ತು ನಾವೆಲ್ಲ ಸಂಘಟಿತರಾಗಬೇಕಾದಂತಹ ಅವಶ್ಯಕತೆ ಅತ್ಯಂತ ಸಂಪನ್ನವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಉಭಯ ಮಠಗಳ ಏನು ಸುದೀರ್ಘವಾದ ದಶಮಾನಗಳ ಈ ವ್ಯವಹಾರಗಳೆಲ್ಲವೂ ಕೂಡ ಇಂದಿಗೆ ಇತಿಶ್ರೀಗೊಂಡಿದೆ ಅಂತ ಮತ್ತೊಮ್ಮೆ ಸಭಾಮುಖವಾಗಿ ನಾವು ಹೇಳ್ತಾ ಇದ್ದೇವೆ.